ಅಂಥದ್ದು ಎಲ್ಲ ಈ ವರ್ಷವೇ. ಹೌದು. ಇನ್ನೊಂದು ಕ್ಯೂರಿಯಾಸಿಟಿಗೆ ಕೇಳ್ತಾ ಇದ್ದೀನಿ, ಯಾಕಂತಂದರೆ ನಮ್ಮ ಪ್ರಸ್ತುತ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ, ರಾಜಕಾರಣದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ, ನಾವು ಗುರು ಸ್ಥಾನ ಪಲ್ಲಟ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಇಲ್ಲಿ ಕುರ್ಚಿ ಪಲ್ಲಟ ಆಗುವಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗಿದೆ. ಸೊ ರಾಜ್ಯ ರಾಜಕೀಯದ ಭವಿಷ್ಯ ಏನಿರುತ್ತೆ ಅಂತ, ಈ ಗುರು ಬದಲಾವಣೆಯಿಂದ ಅಲ್ಲೂ ಕೂಡ ಬದಲಾವಣೆಗಳಾಗುತ್ತಾ? ಅದು ಮೀನು ವಿಪುಲವಾಗಿ ಇದ್ದಾಗ ಬಲೆ ಹಾಕಬೇಕು, ಆಯ್ತಾ? ಅವಾಗ ಸುಮ್ಮನೆ ಕೂತ್ಬಿಟ್ಟು ಈಗ ಮೀನೆಲ್ಲ ಬೇರೆ ಕಡೆ ಹೊರಟೋಯ್ತು, ಇವಾಗ ಬಲೆ ಹಾಕ್ಲಿಕ್ಕೆ ಹೋಗ್ತಿದ್ದಾರೆ ಅಂತಂತ. ಸೊ ಇದು ಇಬ್ಬರದ್ದು ಪಲ್ಲಟ ಮಾಡ್ತಕ್ಕಂಥ ಇಬ್ಬರಿಗೂ ಇರ್ತಕ್ಕಂತಹ ಒಂದು ದೋಷ. ಹಾಗಾಗಿ ಗುರುವಿನ ಯೋಗ ಚಂದ್ರನೊಂದಿಗೆ ಇರ್ತಕ್ಕಂತಹ ಜಾತಕ ಸಿದ್ದರಾಮಯ್ಯನವರದು. ಅಂದರೆ ಸಹಜವಾಗಿ ಅವರಿಗೆ ಒಂದು ಕ್ಷಾತ್ರ ಯೋಗ, ಅದು ವೃಶ್ಚಿಕ ರಾಶಿಯಲ್ಲಿ ಗುರು ಇದ್ದರೆ ರಾಜರಿಗೆ ಒಳ್ಳೇದು ಮಾಡ್ತಾನೆ, ಆಯಿತಾ? ಅದಕ್ಕೆ ಎಕ್ಸಾಕ್ಟ್ ಆಪೋಸಿಟ್ ಆಗಿ ಶಿವಕುಮಾರ್ ಅವರಿಗೆ ಅದೇ ಗುರುವಿನ ಅವಯೋಗ ಇದೆ ಜಾತಕದಲ್ಲಿ. ಸಿದ್ದರಾಮಯ್ಯನವ್ರದ್ದು ಗಟ್ಟಿ ಗುರು, ಇವ್ರದ್ದು ವೀಕ್ ಗುರು. ಹಾಗಾಗಿ ಯಾವಾಗ ಚೆನ್ನಾಗಿ ಸರಿಯಾಗಿ ಪ್ರಯತ್ನ ಮಾಡಬೇಕು ಆಗ ಏನೋ ಮಾಡಿ ಬಿಟ್ಟುಬಿಡೋದು. ಯಾವಾಗ ಅದು ಸಾಧ್ಯ, ಇವಾಗೆಲ್ಲಿ ಸಾಧ್ಯ ಆಗ್ತದೆ? ಈಗ ಉಚ್ಚದಲ್ಲಿ ಗುರು ಅಷ್ಟಮಕ್ಕೆ ಬರ್ತಾನೆ ವೃಶ್ಚಿಕ ರಾಶಿಯವರಿಗೆ, ಅಲ್ಲೂ ವಕ್ರಿ ಮತ್ತು ಶನಿಯ ಬಲ ಮಾರ್ಚ್ 30ನೇ ತಾರೀಕು ತನಕ ಇತ್ತು, ಆಯ್ತು? ಆವಾಗವ್ರಿಗೂ ಸುಮ್ಮನಿದ್ದು ಬಿಟ್ಟು ಈಗ ಶನಿಯ ಬಲವೂ ಇಲ್ಲ. ಯಾರಿಗೆ? ಶಿವರಾಜ್ಕುಮಾರ್ ಯಾರಿಗೆ? ಶಿವಕುಮಾರ್ ಅವ್ರಿಗಾಗಲಿ ಅಥವಾ ಬೇರೆ ವೃಷಭ ರಾಶಿಯವರಿಗಾಗಲಿ, ಯಾರಿಗೆ ಯಾವುದೇ ವೃಷಭ ರಾಶಿಯವರಿಗೆ ಏಕಾದಶದಲ್ಲಿ ಬರ್ತಕ್ಕಂತಹ ಶನಿಯ ಫಲವೇ ಬೇರೆ, ಅವನು ದಶಮದಲ್ಲಿ ಸ್ವಕ್ಷೇತ್ರದಲ್ಲಿ ಕೊಡ್ತಕ್ಕಂತಹ ತಾಕತ್ತೇ ಬೇರೆ. ಅದಿದ್ದಾಗ ಸುಮ್ಮನೆ ಬಿಟ್ಟು ಈಗೆಂತ ಮಾಡೋದು? ಸರಿ ಸರಿ. ಹಾಗಾಗಿ ಈ ಗುರುವಿನ ಹೋದ ಮೇಲೆ ಚಿಂತಿಸಿ ಫಲವೇನು ಅಂತಂತ ಈ ಪಲ್ಲಟ ಏನ್ ಹೇಳಿದ್ರಿ ನೀವು, ಗುರುವಿನ ರಾಶಿಯ ಪಲ್ಲಟ ಏನಿದೆ ಅದು ಈ ರಾಜ್ಯದ ಕುರ್ಚಿ ಪಲ್ಲಟಕ್ಕೆ ಅದು ಹೆಲ್ಪ್ ಮಾಡಲ್ಲ. ಸರಿ ಸರಿ, ಮತ್ತೆ ಬರ್ತೀನಿ. ನಮ್ಮ ಜನಸಾಮಾನ್ಯರು, ನಮ್ಮ ರಾಶಿ ಭವಿಷ್ಯದಲ್ಲಿ ಹೇಗಿದೆ, ಈ ಗುರು ಬದಲಾವಣೆ ಯಾವ ರೀತಿಯ ಪರಿವರ್ತನೆಗಳನ್ನ ತರ್ತಾನೆ ಅನ್ನೋದನ್ನ ನೋಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.